ಗಾಳಿ ಬೇಕು, ಉಷ್ಣತೆ ಬೇಕು ಮತ್ತು ತಿರುಗಾಡಲಿಕ್ಕೆ ಅವಕಾಶ ಬೇಕು. ಬದುಕಿದ್ದು ಈ 5ರಿಂದ. ಆಮೇಲೆ ಒಂದು ದಿವಸ ಇದರಿಂದ ಪ್ರಾಣ ಉತ್ಕ್ರಮಣ ಆಯಿತು ಅಂತಂದ್ರೆ ಎಲ್ಲರ ಶರೀರಗಳು ಮರಳಿ ಇದೇ 5 ತತ್ವದಲ್ಲಿಯೇ ಸೇರಿ ಹೋಗ್ತಾವೆ. ಎಲ್ಲವೂ ಮತ್ತೆ ಮಣ್ಣಿನಲ್ಲೇ ಸೇರಿ ಹೋಗಬೇಕು. ನೀರಿಂದ ನೀರಿಗೆ ಹೋಗುತ್ತೆ, ಗಾಳಿದ ಗಾಳಿಗೆ ಹೋಗುತ್ತೆ, ಮಣ್ಣಿಂದ ಮಣ್ಣಿಗೆ ಹೋಗುತ್ತೆ, ಅಗ್ನಿದ ಅಗ್ನಿಗೆ ಹೋಗುತ್ತೆ. ಎಲ್ಲವೂ ಅವು ತಮ್ಮ ತಮ್ಮ ಮೂಲ ತತ್ವವನ್ನು ಸೇರಿಸ್ಕೊಂತಾವೆ. ಎಲ್ಲವೂ ತಮ್ಮ ತಮ್ಮ ಇದನ್ನು ತಾವು ಸೇರ್ಕೊಂಡು ಬಿಡ್ತಾವೆ. ಹಾಗಾದರೆ ನಮ್ಮ ಸ್ವಾಸ್ಥ್ಯ ಯಾರ ಮೇಲೆ ಅವಲಂಬಿಸಿದೆ? ಅದು ವ್ಯಕ್ತಿಯ ಸ್ವಾಸ್ಥ್ಯ ಆಗಿರಬಹುದು, ಪರಿವಾರದ ಸ್ವಾಸ್ಥ್ಯ ಆಗಿರಬಹುದು, ಅಥವಾ ಈ ನಿಸರ್ಗದ ಸ್ವಾಸ್ಥ್ಯ, ಆರೋಗ್ಯ. ಸ್ವಾಸ್ಥ್ಯ ಅಂದರೆ ಆರೋಗ್ಯ. ಇವು ಯಾರ ಮೇಲೆ ಅವಲಂಬಿಸ್ಕೊಂಡವು ಅಂದ್ರೆ ಈ ಪಂಚಮಹಾಭೂತಗಳ ಆರೋಗ್ಯದ ಮೇಲೆ ಅವಲಂಬಿಸ್ಕೊಂಡವು. ಇವೆಲ್ಲವೂ ಆರೋಗ್ಯವಾಗಿದ್ದು ಅಂತಂದ್ರೆ ನಾವು ಆರೋಗ್ಯವಾಗಿರ್ತೀವಿ. ಇವುಗಳ ಆರೋಗ್ಯ ಕೆಡ್ತು ಅಂತಂದ್ರೆ ನಮ್ಮ ಆರೋಗ್ಯ ಕೆಡ್ತು ಅಂತ. ಹಾಗಾದ್ರೆ ಇವತ್ತು ತಮಗೇನು ಅನ್ನಿಸ್ತೈತಿ? ಮಣ್ಣಿನ ಆರೋಗ್ಯ ಚಲೋ ಐತೇನು? ಸರಿ ಐತೇನು? ನೀರಿನ ಆರೋಗ್ಯ ಸರಿ ಐತೇನು? ಗಾಳಿಯ ಆರೋಗ್ಯ ಸರಿ ಐತೇನು? ಊರ್ಜಾ, ಬೆಂಕಿ ಅಂದರೆ ಊರ್ಜಾ ಸರಿ ಐತೇನು? ಹಾಗಾದರೆ ಆಕಾಶ ನಿರಭ್ರವಾಗಿದೆಯೇನು, ಸ್ವಚ್ಛವಾಗಿದೆಯೇನು ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಬಹುತೇಕ ಯಾವ ಪ್ರಶ್ನೆಗೂ ಸಹಿತ ಇದೆ ಅನ್ನುವಂಥ ಉತ್ತರ ಬರೋದು ಭಾಳ ಕಷ್ಟ. ನಮಗೆ ಮಣ್ಣು ಕಾಣುತ್ತೆ ಮಣ್ಣಿನಂತೆ, ಆದರೆ ಮಣ್ಣು ಮಣ್ಣಾಗಿ ಉಳಿದಿಲ್ಲ. ಮಣ್ಣು ಕೆಟ್ಟು ಹೋಗಿದೆ. ಇದನ್ನು ನಾನಲ್ಲ, ಯಾರು ಬೇಕಾದವ್ರು ಹೇಳ್ತಾರೆ. ಇದನ್ನು ಯಾರು ಹೇಳಬೇಕು ಅಂದರೆ ಮಣ್ಣನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರು ಹೇಳಬೇಕು. ಮಣ್ಣಿನ ವಿಜ್ಞಾನಿಗಳು, ಸಾಯಿಲ್ ಸೈಂಟಿಸ್ಟ್ಸ್ ಅಂತ ಏನದಾರ, ಅವ್ರನ್ನ ಕೇಳಿದರೆ ಹೇಳ್ತಾರೆ ಅವ್ರು, ಮಣ್ಣು ಸರಿ ಐತೇನ್ರಿ ಅಂತ. ಮಣ್ಣಿನ ಆರೋಗ್ಯ ಸರಿ ಇಲ್ಲರಿ. ಮಣ್ಣಿನ ಆರೋಗ್ಯ ಹೇಗೆ ಕಂಡು ಹಿಡಿದು? ಯಾವುದರ ಮೇಲೆ ಡಿಪೆಂಡ್ ಐತೆ ಮಣ್ಣಿನ ಆರೋಗ್ಯ? ಹಾಗಾದ್ರೆ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆ ಮಾಡೋದು ಹೇಗೆ? ಒಂದು ಅಂದರೆ ಮಣ್ಣು ನೀರು ಮತ್ತು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಎಲ್ಲಿವರೆಗೆ ಅತಿ ಹೆಚ್ಚು ಸಾಮರ್ಥ್ಯ ಹೊಂದಿರ್ತೈತಿ ಅದು ಆರೋಗ್ಯವಂತ ಮಣ್ಣು ಅಂತ ಕರಿಬೇಕಾದ್ರೆ. ಈಗ ಸುಮ್ಮನೆ 1 kg 2 kg ನೀವು ಮಣ್ಣು ತೊಗೊಂಡ್ರಿ, ಒಂದು 4-6 ಕಡೆ ಮಣ್ಣು ತೊಗೊಂಡು ಬರ್ರಿ. ರಸ್ತೆ ಮೇಲೆ ಬಿದ್ದಂಥ ಮಣ್ಣನ್ನು ತೊಗೊಂಡು ಬರ್ರಿ, ತಿಪ್ಪೆ ಮೇಲಿದ್ದಂಥ ಮಣ್ಣನ್ನು ತೊಗೊಂಡು ಬನ್ನಿರಿ, ಗಿಡದ ಕೆಳಗಿರುವಂಥ ಮಣ್ಣನ್ನು ತೊಗೊಂಡು ಬರ್ರಿ, ತಮ್ಮ ಹೊಲದ ಮೇಲ್ಗಡೆ ಇರುವಂಥ ಮಣ್ಣು ತೊಗೊಳ್ರಿ, ಸ್ವಲ್ಪ ಕೆಳಗಡೆ ಇರುವಂಥ ಸಬ್ಸಾಯಿಲ್ನೂ ತೊಗೊಳ್ರಿ. ತೊಗೊಂಡು ಎಲ್ಲವುಗಳನ್ನು ಒಂದೊಂದು ತಟ್ಟೆಯಲ್ಲಿ ಹಾಕಿಡ್ರಿ 2-2 kg. ಆಮೇಲೆ ಎಲ್ಲವುಗಳಿಗೂ ನೀರು ಹಾಕ್ತಾ ಹೋಗ್ರಿ. ಯಾವುದರೊಳಗಿಂದ ನೀರು ಬೇಗ ಹೊರಗೆ ಹೋಗ್ಲಿಕ್ಕೆ ಆರಂಭ ಆಗುತ್ತಾ ಅದರ ಪ್ರಕೃತಿ ಸರಿ ಇಲ್ಲ ಅಂತ ತಿಳ್ಕೊಬೋದು. ಸುಲಭ ಐತಲ್ಲ ಟೆಸ್ಟ್ ಮಾಡೋದು, ನಿಮ್ಮ ಮನೆಯೊಳಗೆ ಮಾಡ್ಲಿಕ್ಕೆ ಸಾಧ್ಯ ಐತಲ್ಲ. ಇದ್ರ ಸಲುವಾಗಿ ಯಾವ ಲ್ಯಾಬ್ರೇಟರಿಗೂ ಹೋಗ್ಬೇಕಾಗಿಲ್ಲ. ನೀವು ನೀರು ಹಾಕ್ತಾ ಹೋಗ್ರಿ. ನೀರು ಹಾಕಿದ ಕೂಡಲೇ ಎಷ್ಟು ನೀರನ್ನು ತನ್ನ ಹೊಟ್ಟೆಯೊಳಗೆ ಹಿಡಿದು ಇಟ್ಕೊಳ್ತೈತಿ ಅಷ್ಟು ಚಲೋ. ನೀವು ಮೇಲೆ ಹಾಕಿದ ಕೂಡಲೇ ಕೆಳಗೆ ಬಸ್ಸದು ಹೋಗ್ಲಿಕ್ಕೆ ಹತ್ತಂದ್ರೆ ತಿಳ್ಕೊಳ್ರಿ ಇದರ ಆರೋಗ್ಯ ಸರಿ ಇಲ್ಲ. ಮನೆಗೆ ಹೋದ ಕೂಡಲೇ ಮಾಡ್ಬೋದು. ಒಂದು ಬಕ್ಷೆ ಮಣ್ಣು ತಂದು ಹಾಕಿದ್ರೂ ಆಗುತ್ತೆ. ನಿಮ್ಮ ಹೊಲದ ಮಣ್ಣು ಸರಿ ಇದೆಯೋ ಇಲ್ಲೋ ಅಂತ ನೋಡ್ಬೇಕಾದ್ರೆ ಇಷ್ಟಾದರೆ ಸಾಕು. ಅದರಲ್ಲಿ ಹಾಕಿ ನೋಡ್ರಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಆ ಮಣ್ಣಿನ ಆರೋಗ್ಯ ಸರಿ ಇದೆಯೋ ಇಲ್ಲೋ ಅಂತ. ಯಾಕೆ ಹಾಗಿಲ್ಲ ಅಂತಂದ್ರೆ ಆ ಮಣ್ಣಿನಲ್ಲಿ ಜೀವಾಣುಗಳು ಇರಬೇಕಾಗಿತ್ತು. 1 ಗ್ರಾಮ್ ಮಣ್ಣಿನಲ್ಲಿ ಸುಮಾರು ಒಂದು 300 ಕೋಟಿ ಜೀವಾಣುಗಳು ಇದ್ದು ಅಂತಂದ್ರೆ ಅದು ಆರೋಗ್ಯಪೂರ್ಣವಾದಂಥ ಮಣ್ಣು ಅಂತ ಕರೆಸ್ಕೊಳ್ತಾರೆ. ಒಂದು ವೇಳೆ ಅದರಲ್ಲಿ 30 ಕೋಟಿನೋ 40 ಕೋಟಿನೋ 50 ಕೋಟಿನೋ ಜೀವಾಣು ಇದ್ದು ಅಂತಂದ್ರೆ ಮಣ್ಣು ಬಡವಾಗೈತಿ ಅಂತ ತಿಳ್ಕೊಬೇಕು. ಮಣ್ಣು ಭಾಳ ಪೂವರ್ ಆಗೈತಿ ಅಂತ ತಿಳ್ಕೊಬೇಕು. ಬಡವನ ಕೈಯಿಂದ ಬಹಳ ಅಪೇಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ನಾನೊಬ್ಬ ಬಡ ವ್ಯಕ್ತಿಗೆ ನೀನೊಂದು 50,000 ಕೊಡು, 1 ಕೋಟಿ ಕೊಡು ಅಂದರೆ ಎಲ್ಲಿಂದ ಕೊಡಬೇಕಾ ಮನುಷ್ಯ? ಅವನ ಹತ್ರ ಏನೂ ಇಲ್ಲ. ಅವನ ಹತ್ರ ಏನೋ ಒಂದು 50 ರೂಪಾಯಿನೋ 100 ರೂಪಾಯಿನೋ ಅದಾವು. ಆ ಮನುಷ್ಯಗೆ ನೀನು ನನಗೊಂದು 50,000 ಕೊಡು ಅಂದರೆ ಎಲ್ಲಿಂದ ಕೊಡೋದು? ಹಾಗೆ ಯಾವ ಮಣ್ಣು ಬಡವಾಗಿದೆಯೋ ಆ ಮಣ್ಣಿನಿಂದ ನೀ ನನಗೆ ಇಷ್ಟು ಬೆಳೆ ಕೊಡಬೇಕು ಅಷ್ಟು ಬೆಳೆ ಕೊಡಬೇಕು ಅಂತ ಹೇಳಿದರೆ ಎಲ್ಲಿಂದ ಕೊಡೋದು ಆ ಮಣ್ಣು? ಅದು ಅನ್ನತ್ತೆ ನನ್ನ ಹತ್ರ ಇದ್ದರೆ ತಾನೇ ನಿಮಗೇನಾದರೂ ಕೊಡೋದು. ನನ್ನ ಹತ್ರ ನಿಮಗೆ ಕೊಡುವಂಥ ಸಾಮರ್ಥ್ಯನೇ ಏನೂ ಉಳಿದಿಲ್ಲ, ಎಲ್ಲಿಂದ ತಂದು ಕೊಡಲಿ ಅಂತ ಕೇಳುತ್ತೆ.
ಅದಕ್ಕಾಗಿ ಮಣ್ಣು ಸಶಕ್ತವಾಗಿರಬೇಕು, ಸದೃಢವಾಗಿರಬೇಕು, ಆರೋಗ್ಯವಂತವಾಗಿರಬೇಕು. ಹಾಗಾದರೆ ಏನು ಮಾಡಬೇಕು ಈ ಮಣ್ಣಿಗೆ? ನಿಮ್ಮೆಲ್ಲರ ಹೊಲದಲ್ಲಿಯೂ ಸಹಿತ ಇದೆ. ಮಣ್ಣಿನಲ್ಲಿ 16 ಪ್ರಕಾರದ ಪೋಷಕಾಂಶಗಳಿರ್ತಾವೆ. ಆ ಪೋಷಕಾಂಶಗಳ ಪ್ರಮಾಣ ಪ್ರತಿ ದಿವಸ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ತಾಮ್ರ ಇದೆ, ಅದರಲ್ಲಿ ಹಿತ್ತಾಳೆ ಇದೆ, ಅದರಲ್ಲಿ ಕಬ್ಬಿಣದ ಅಂಶ ಇದೆ, ಅದರಲ್ಲಿ ಗಂಧಕದ ಅಂಶ ಇದೆ, ಅದರಲ್ಲಿ ಸಿಲಿಕಾ ಇದೆ. ಇಂಥ 16 ಹಳೆಯ ವಿಜ್ಞಾನದ ಪ್ರಕಾರ 16, ಹೊಸ ವಿಜ್ಞಾನದ ಪ್ರಕಾರ 64 ಪೋಷಕಾಂಶಗಳು ಅದರಲ್ಲಿ ಅದಾವೆ. ಆ ಪೋಷಕಾಂಶಗಳೆಲ್ಲ ಹೀರಿ 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 ಭೂಮಿ ಸತ್ವಹೀನ ಆಗೈತೆ. ಯಾಕಂದ್ರೆ ನಾವು ಭೂಮಿಯೊಳಗಿಂದ ತೊಗೊಂಡಿವಿ, ಅದಕ್ಕೆ ಏನೂ ಕೊಟ್ಟಿಲ್ಲಲ್ಲ. ಪ್ರತಿ ವರ್ಷ ನಾವೇನೋ ಒಂದು 40 ಕ್ವಿಂಟಾಲ್ ಭತ್ತ ತೊಗೊಂಡಿವಿ. ಹಾಗಾದ್ರೆ 40 ಕ್ವಿಂಟಾಲ್ ಭತ್ತನ ತೊಗೊಂಡೆ, ಆಗ 40 ಕ್ವಿಂಟಾಲ್ ಬದಲಿಗೆ ಕೊಟ್ಟದ್ದೇನು ಭೂಮಿಗೆ? ನಾನೇನೋ 1 ಟನ್ನು 1 ಎಕರೆಯಿಂದ ತಗೊಂಡೆ, ಹಾಗಾದರೆ 1 ಟನ್ ಬೆಳೆ ಈ ಮಣ್ಣಿನಿಂದ ಹೀರ್ಕೊಂಡಿನಿ. ಹಾಗಾದರೆ ಮಣ್ಣಿಗೆ ಕೊಟ್ಟದ್ದೇನು? ಏನಾದರೂ ಈ ರಾಸಾಯನಿಕ ಗೊಬ್ಬರಗಳನ್ನು 1 ಕ್ವಿಂಟಲ್ 2 ಕ್ವಿಂಟಲ್ 4-6 ಕ್ವಿಂಟಲ್ ತಂದು ಹಾಕಿವಿ, ಅದು ಅದರ ಆಹಾರ ಅಲ್ಲ. ಬೆಳೆಯ ಆಹಾರ ಏನು ಅಂದ್ರೆ ಭೂಮಿಯೊಳಗಿರುವಂಥ ಜೀವಾಣುಗಳ ಪಾರ್ಥಿವ ಶರೀರ ಅಂತೇನಿರ್ತಲ್ಲ, ಜೀವಾಣುಗಳು ಸತ್ತು ಕೂಡಲೇ ಅದರ ಪಾರ್ಥಿವ ಅಂತೇನಿರ್ತಲ್ಲ, ಅದು ಬೆಳೆಯ ಆಹಾರ. ಈ ರಾಸಾಯನಿಕ ಗೊಬ್ಬರ ಹೋಗಿ ಆ ಜೀವಾಣುಗಳನ್ನು ಕೊಲ್ಲೋ ಕೆಲಸ ಮಾಡುತ್ತೆ, ಮತ್ತೊಂದು ಜೀವಾಣುವನ್ನು ಹುಟ್ಟಿಸೋ ಕೆಲಸ ಮಾಡೋದಿಲ್ಲ. ಕೊಲ್ಲೋದೇನು, ನಾವು ಕೊಲ್ಲೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಜೀವಕ್ಕೂ ಸಹಿತ ಜೀವಿತಾವಧಿ ನಿಶ್ಚಿತವಾಗಿದೆ. ಆ ಅವಧಿಗೆ ಅದು ಸತ್ತು ಹೋಗುತ್ತೆ. ಆಕಸ್ಮಿಕವಾಗಿ ಕೊಂದಂತಹದ್ದು ಅದು ಅಷ್ಟು ಆಹಾರ ಕೊಡೋದಿಲ್ಲ. ನೈಸರ್ಗಿಕವಾಗಿ ಕೆಲವು ಗಂಟೆಗಳಲ್ಲಿ ಸತ್ತು ಹೋಗ್ತಾವೆ, ಕೆಲವೊಂದು ನಿಮಿಷಗಳಲ್ಲಿ ಸತ್ತು ಹೋಗ್ತಾವೆ, ಕೆಲವೊಂದು ದಿವಸಗಳಲ್ಲಿ ಸತ್ತು ಹೋಗ್ತಾವೆ, ಕೆಲವೊಂದು ವರ್ಷಗಳ ನಂತರ ಸತ್ತು ಹೋಗ್ತಾವೆ. ಸಾವಿರಾರು ಪ್ರಕಾರದ ಜೀವಾಣುಗಳು ಅದರಲ್ಲಿವೆ, ಅವು ಸತ್ತು ಹೋಗ್ತಾವೆ. ಸತ್ತ ನಂತರ ಅದರ ಪಾರ್ಥಿವ ಏನಿರ್ತದೆ ಅದು ನಮ್ಮ ಬೆಳೆಯ ಆಹಾರ. ಆ ಜೀವಾಣುಗಳ ಬ್ಯಾಂಕೇ ನಷ್ಟ ಆಗಿ ಹೋಗಿದೆ ಭೂಮಿಯಲ್ಲಿ. ನಾವು ಹಾಕಿರುವಂಥ ರಾಸಾಯನಿಕ ಗೊಬ್ಬರಗಳು, ನಮ್ಮ ಶ್ರೀಶೈಲ ಅವರು ಆಗಲೇ ಹೇಳಿದರು, ನಾವು ಹಾಕಿರುವಂಥ ವಿಷ ಅವುಗಳನ್ನು ಕೊಂದು ಹಾಕ್ತು. ಮತ್ತು ಅವನು ಕೊಲ್ಲೋದಕ್ಕೆ ಇಷ್ಟು ಹಾಕಬೇಕಾಗಿರಲಿಲ್ಲ. ಒಂದು 20% ಅವು ಕುಡಿದು ಸತ್ತೋದು, ಅವು ತಿಂದು ಸತ್ತೋದು. 80% ವಿಷ ಭೂಮಿಯೊಳಗೆ ಪದರಾಗಿ ನಿಂತಿದೆ. ವಿಷದ್ದೇ ಒಂದು ಪದರ ತಯಾರಾಗಿದೆ ಭೂಮಿಯೊಳಗೆ. ಆ ವಿಷದ ಪದರು ಏನೇ ನೀರು ಬಿದ್ದರೂ ಸಹಿತ ಅದರ ಜೊತೆ ಸೇರಿ ಹೋಗುತ್ತೆ. ನಾವು ಬೀಜಗಳನ್ನು ಹಾಕಿದರೆ ಆ ವಿಷಾನೇ ಆ ಬೀಜಗಳ ಮುಖಾಂತರವಾಗಿ ಬೆಳೆಯಲ್ಲಿ ಬಂದು ಧಾನ್ಯಗಳಲ್ಲಿ, ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಬಂದುಬಿಡುತ್ತೆ. 1 kg ಅನ್ನದಲ್ಲಿ ಒಂದು 27 ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರವನ್ನು ಸೇರ್ತಾ ಇದೆ. ಹಾಗಾದರೆ ಮಣ್ಣಿನ ಆರೋಗ್ಯ ಎಲ್ಲಿ ಚೆನ್ನಾಗೈತಿ? ಮಣ್ಣಿಗೆ ಶ್ವಾಸ ಉಚ್ಛ್ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತಿನ ದಿವಸ. ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಏನಂತೀವಿ ನಾವು ಕನ್ನಡದಾಗ? ಗಟ್ಟಿ ಆಗ್ತಾ ಇದೆ. ಹತ್ತಂಡಿ ಅಂತಾರೆ, ಹತ್ತಂಡಿ ಗ್ರಾಮೀಣ ಭಾಷೆ ಒಳಗೆ ಅನ್ನಂಗಿಲ್ರಿ, ಹತ್ತಂಡಿ. ಹಾಂ, ವಿಜಾಪುರ ಭಾಷೆ ಒಳಗೆ ಗಟ್ಟಿ ಭಾಷೆ. ಇದು ಗಟ್ಟಿಗೊಳ್ತಾ ಇದೆ, ಕಾಂಪ್ಯಾಕ್ಟ್ ಆಗ್ತಾ ಇದೆ. ಈ ಕಾಂಪ್ಯಾಕ್ಟ್ ಯಾಕಾಯಿತು ಅಂತಂದ್ರೆ ಇದ್ರ ಒಳಗಿರುವಂಥ ಜೀವಾಣುಗಳು ಏನು ಚಲನವಲನ ಮಾಡ್ತಿದ್ವಲ್ಲ ಅವೆಲ್ಲ ಹೋಗಿಬಿಟ್ಟು ಸತ್ತ ನಂತರ ಒಳಗೆ ಯಾರೂ ಅಳಗಾಡುವವ್ರು ಯಾರೂ ಇಲ್ಲ, ಅಳಗಸಾಡುವವ್ರು ಯಾರೂ ಇಲ್ಲ. ಹೀಗಾಗಿ ಅದು ನಿರ್ಜೀವ ಆಗ್ತಾ ಇದೆ ಮಣ್ಣು. ಆ ಮಣ್ಣು ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಈ ಮಣ್ಣಿಗೆ ನೀರನ್ನಾಗಲಿ ಗಾಳಿಯನ್ನಾಗಲಿ ಹೀರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಳಗಿರುವಂಥ ಜೀವಾಣುಗಳು ಬದುಕೋದೇ ಹಾಗೆ. ಜೀವಾಣುಗಳು ಒಳಗಡೆ, ಮಣ್ಣಿನ ಒಳಗಡೆನೂ ಇರ್ತಾವೆ. ಅವು ಕೆಲವೊಂದು ಸವಾತೀಯ ಜೀವಾಣುಗಳು, ಕೆಲವೊಂದು ಅವಾತೀಯ ಜೀವಾಣುಗಳು, 2 ಪ್ರಕಾರದ್ದು ಇರ್ತಾವೆ. ಅವಾತೀಯ ಜೀವಾಣುಗಳು ಸೀಸನಲ್ ಆಗಿ ಕೆಲಸ ಮಾಡ್ತಿರ್ತಾವೆ, ಪೆರಿನಿಯಲ್ ಅಂತೀವಲ್ಲ ನಾವು. ಯಾವಾಗ ಸೀಸನ್ ಮ್ಯಾಗ ತಮಗೇನಾದರೂ ಕೆಲಸ ಸಿಕ್ತು ಅಂತಂದ್ರೆ ದಡಗನ ಎಚ್ಚರ್ಕವು ಇರ್ಲಿಕ್ಕಂದ್ರೆ ಮಲ್ಕೊಂಡು ಬಿಡ್ತಾವೆ. ಅವು ಅವಾತೀಯ ಜೀವಾಣುಗಳು ಅಂತ ಅವು ಕರೀತಾರೆ. ಅವು ಯಾವಾಗರ ಎದ್ದು ಅವಶ್ಯಕತೆ ಬಿತ್ತು ಅಂದ್ರೆ ಎದ್ದು ಕೆಲಸ ಮಾಡ್ತಾವೆ, ಕೆಲಸ ಮುಗಿದ ಕೂಡಲೇ ಮಲ್ಕೊಂಡು ಬಿಡ್ತಾವೆ, ಸುಷುಪ್ತಿ ಅವಸ್ಥೆಗೆ ಹೋಗಿಬಿಡ್ತಾವೆ. ಇನ್ನು ಸವಾತೀಯ ಜೀವಾಣುಗಳು ಅಂದ್ರೆ ಯಾವಾಗಲೂ ಎಚ್ಚರ ಇರುವಂಥವು ಇರ್ತಾವೆ. ಅವಕ್ಕೆ ಯಾವಾಗಲೂ ಗಾಳಿ ಬೇಕು,
ಅವಕ್ಕೆ ಅನ್ನ ಬೇಕು, ನೀರು ಬೇಕು, ಎಲ್ಲ ಬೇಕು. ಅದು ಸಿಗದೆ ಇದ್ದರೆ ಅವು ಸತ್ತು ಹೋಗ್ತಾವೆ. ಅವು ಭೂಮಿಯಲ್ಲಿ ಪ್ರತಿ ದಿವಸ ಕಡಿಮೆ ಆಗ್ತಾಯಿವೆ. ಇದನ್ನು ಹೆಚ್ಚಿಸ್ಬೇಕಾದ್ರೆ, ಆಗಲೇ ಹೇಳಿದ್ರಲ್ಲ, ನಮ್ಮ ಪ್ರಭು ಹೇಳಿದ್ನಲ್ಲ, ನಾವು ಈ ಮಣ್ಣಿಗೆ ಏನಾದರೂ ಕೊಡಬೇಕಲ್ಲ. ಈ ಮಣ್ಣಿನಿಂದ ಏನಾದರೂ ತೊಗೊಳ್ತೀವಿ ಅಂದರೆ ಈ ಮಣ್ಣಿಗೆ ಏನಾದರೂ, ಈ ನಿಸರ್ಗದ ನಿಯಮ ಏನು? ಈ ನಿಸರ್ಗದೊಳಗೆ ಯಾರೂ ತಗೊಳ್ಳೋರಿಲ್ಲ. ಸ್ವಲ್ಪ ತೊಗೊಂಡು ಹೆಚ್ಚಿಗೆ ಕೊಡುವಂಥದ್ದು ನಿಸರ್ಗದ ನಿಯಮ. ತಗೊಳ್ಳುವಾಗ ಸ್ವಲ್ಪ ತಗೊಳ್ಳೋದು, ಕೊಡುವಾಗ ಹೆಚ್ಚು ಕೊಡೋದು. ಅಂದ್ರೆ ಭೂಮಿಗೆ ನೀವು ಒಂದು ಕಾಳು ಹಾಕಿದರೆ ಅದು 400 ಅಥವಾ 500 ಕಾಳುಗಳನ್ನು ಮರಳಿ ಕೊಡ್ತದೆ. ತಗೊಳ್ಳುವಾಗ ಸ್ವಲ್ಪ ತಗೊಳುತ್ತೆ. ಒಂದು ಗಿಡಕ್ಕೆ ಒಂದು ಬೀಜ ಹಾಕಿದ್ರೆ ಆ ಗಿಡ 1000 ಹಣ್ಣುಗಳನ್ನು ಕೊಡುತ್ತೆ, ಪ್ರತಿ ವರ್ಷವೂ ಕೊಡುತ್ತೆ. ಇದು ಅದರ ಸ್ವಭಾವ.